ಜೊತೆಗೆ ಕಬ್ಬನ್ ಪಾರ್ಕ್ಗೆ ಬಂದಿದ್ದೀವಿ ಒಟ್ಟಿಗೆ. ನಮ್ಮ ಫ್ರೆಂಡ್ ಅವ್ರ ಅಮ್ಮನೂ ಬಂದಿದ್ರು, ಇವತ್ತು ಬೆಳಗ್ಗೆ ಬಂದರು. ಸೊ ಅದಕ್ಕೆ ಎಲ್ಲರೂ ತಿರುಗಾಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಕಬ್ಬನ್ ಪಾರ್ಕ್ಗೆ ಕರ್ಕೊಂಡ್ಬಂದಿದ್ದೀವಿ. ಅಂದರೆ ನಾನು, ನಮ್ಮ ದೊಡ್ಡಪ್ಪ, ನಮ್ಮ ತಮ್ಮ, ಧೃತಿ, ನನ್ನ ತಂಗಿ, 3 ಜನ ತಂಗಿದಿರು, ನನ್ನ ತಂಗಿ ಫ್ರೆಂಡು, ಅವರಮ್ಮ, ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ಇಷ್ಟು ಜನ ಬಂದಿದ್ದೀವಿ. ಕಬ್ಬನ್ ಪಾರ್ಕ್ಗೆ ಬಂದಾಯ್ತು ಆಲ್ರೆಡಿ. 5:45 ಆಗಿದೆ ಟೈಮು. ಇವಾಗ ಫಸ್ಟ್ ಗೇಮು ಟ್ರೈನ್ ಆಡೋಣ ಅಂದರು. ಸೊ ಅದಕ್ಕೆ ಟ್ರೈನ್ಗೆ ಟಿಕೆಟ್ ತೊಗೊಂಡಿದ್ದೀವಿ. ಇವಾಗ ಟ್ರೈನ್ ಗೇಮ್ ಆಡೋಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಟ್ರೈನ್ಗೆ ವೆಯ್ಟಿಂಗು. ಅಲ್ಲಿ ಚಿಕ್ಕ ಟ್ರೈನ್ ಇದೆ, ಅದೆಲ್ಲ ಲಾಸ್ಟ್ ಟೈಮ್ ಬಂದಾಗ ಆಡಿದ್ವಿ. ಆ ಥರ ಸ್ವಿಂಗ್ ಇದೆಯಲ್ಲ, ಅದು ಎಲ್ಲ ಲಾಸ್ಟ್ ಟೈಮ್ ಬಂದಾಗ ಆಡಿದ್ವಿ. ಸೊ ಅದಕ್ಕೆ ಇವಾಗ ದೊಡ್ಡ ಟ್ರೈನಲ್ಲಿ ಲಾಸ್ಟ್ ಟೈಮ್ ಬಂದಾಗ ಆಡೋಕ್ಕಾಗಿಲ್ಲ, ಟೈಮ್ ಆಗಿತ್ತು ಅಂತ ಇವಾಗ ಆ ದೊಡ್ಡ ಟ್ರೈನ್ಗೆ ವೆಯ್ಟಿಂಗ್. ಸೊ ಫೈನಲಿ ಟ್ರೈನ್ ಬಂತು, ಎಲ್ಲ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಟ್ರೈನಲ್ಲಿ ಎಲ್ಲರೂ ಎಲ್ಲೋಯ್ತಾ ಇದ್ದೀರಾ? ಏನು? ಕಬ್ಬನ್ ಪಾರ್ಕ್ ರೌಂಡ್ ಅಂತೆ. ಸೊ ನೋಡಿ ಕಬ್ಬನ್ ಪಾರ್ಕ್ ಹೆಂಗಿದೆ ಅಂತ ನೋಡ್ಬೋದು ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ. ಬೋಟಿಂಗ್ ಪ್ಲೇಸ್ ಇದು, ಆದರೆ ಇದು ಇವತ್ತು ಬೋಟಿಂಗ್ ಇಲ್ಲ, ಕ್ಲೋಸ್ ಆಗ್ಬಿಟ್ಟೈತೆ. ಬ್ಯಾಡ್ ಲಕ್. ಇದು ಬೋಟಿಂಗ್ ಏರಿಯಾ. ಇದು ಸುತ್ತ ಕಬ್ಬನ್ ಪಾರ್ಕ್. ಇಲ್ಲೆಲ್ಲ ಮಕ್ಕಳು ಆಟ ಆಡೋಕ್ಕೆ ಗೇಮ್ಸ್ ಇದೆ. ಅಲ್ಲಿ UB ಸಿಟಿ ಕಾಣಿಸುತ್ತೆ. UB ಸಿಟಿ UB ಸಿಟಿ. ಟ್ರೈನ್ಗೆ ಮಾಡಿದಾಯ್ತು. ಇವಾಗ ಇದನ್ನ ಹಾಡಕ್ಕೆ ಅಂತ ಬಂದಿದ್ದೀವಿ. ಅಲ್ಲಿ ನಮ್ಮ ಚಿಕ್ಕಮ್ಮ ಬರಲ್ಲ ಅಂತಿರೋದಕ್ಕೆ ಇವರಿಬ್ರು ನೋಡಿ ಹೆಂಗ್ ಹಿಡ್ಕೊಂಡು ಎಳ್ಕೊ ಬರ್ತಾವ್ರೆ. ಅಲ್ಲಿ ನೋಡಿ, ಅಲ್ಲಿ ಅದು ಆಡೋದಕ್ಕೆ ಭಯ ಆಗುತ್ತಂತೆ. ನೋಡೋಣ ಬನ್ನಿ ಆಡ್ತಾರ ಇಲ್ಲ ಅಂತ. ಬರೀ ಡವ್ ಇದು, ಬರೀ ಚಿಕ್ಕಮ್ಮದ ರಿಯಾಕ್ಷನ್ ನೋಡಿ. ಅದನ್ನ ನೋಡ್ಬಿಟ್ಟು ನಮ್ಮ ಚಿಕ್ಕಮ್ಮ ಅಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಇಲ್ಲೇ ಭಯ ಪಡ್ಕೋತವ್ರು. ಬಟ್ ಟಿಕೆಟ್ ತಗೊಂಡಿದೀವಿ ಎಲ್ಲರೂ ಆಡೋದಕ್ಕೆ. ವಿಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಫೈನಲಿ ನಮ್ಮ ಆಂಟಿನೂ ಕರ್ಕೊಂಡು ಬಂದ್ಬಿಟ್ಟಿದೀವಿ. ನೋಡೋಣ ಬನ್ನಿ ನಮ್ಮ ಆಂಟಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಥರ್ಡ್ ಗೇಮ್ ಬಂದು ಇದಾಡಕ್ ಬಂದಿದೀವಿ. ಸ್ಟಾರ್ಟ್ ಆದಾಗ ಎಲ್ಲರೂ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಅಲ್ಲಿ ನಮ್ಮ ದೊಡ್ಡಮ್ಮ, ಇಲ್ಲಿ ನೋಡ್ರಿ, ಇಲ್ಲಿ ಹಿಂದೆ ದೊಡ್ಡಪ್ಪ ಇಲ್ಲಿ, ಅಲ್ಲಿ ಅಕ್ಷತಾ ಮತ್ತೆ ಅವರಮ್ಮ. ನಮ್ಮ ಚಿಕ್ಕಮ್ಮ ಇವಾಗ ಸುಮ್ಮನೆ ಜೋಶಲಿಂಗ್ ಅಂತಾರೆ. ಆಮೇಲೆ ಅವ್ರ ರಿಯಾಕ್ಷನ್ ತೋರಿಸ್ತೀನಿ. ಇಲ್ಲಿ ನಾವು 3 ಜನ ಕೂತೀವಿ. ಚಿಕ್ಕಮ್ಮ ಮಲ್ಕೊಂಡೇ ಬಿಟ್ಟು
ಆಯಿತು, ಪಾರ್ಕು ಕ್ಲೋಸು, ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು. ಇವಾಗ ಇದು ಗೇಮ್ಸ್ ಆಡಿದಾಯಿತು. ಇವಾಗ ಆಚೆ ಕಡೆ ಹೋಗಿ ಫಿಶ್ ಅಕ್ವೇರಿಯಂ ಇದೆ ಪಕ್ಕದಲ್ಲಿ. ಸೊ ಫಿಶ್ ಅಕ್ವೇರಿಯಂ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಫಿಶ್ ಅಕ್ವೇರಿಯಂ ನೋಡೋಕೆ ಬಂದ್ವಿ. ಆದರೂ ಪ್ರೈಸ್ ಜಾಸ್ತಿ. ಪರ್ ಹೆಡ್ ಅಡಲ್ಟ್ಗೆ 100, ಅಬೌಟ್ Below 16 years. 30 rupees. ಸೊ ಫಸ್ಟ್ ಇವಾಗ ಟನಲ್ಗೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಟನಲ್ ಫಿಶ್ ಅಕ್ವೇರಿಯಂ ಹೇಗಿದೆ. ಸೊ ಇವಾಗ ಇದು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಇಲ್ಲೇನಿದೆ? ಸ್ಟಾರ್ ಫಿಶು ಅಲ್ಲಿ. ಸೊ ಇಲ್ಲೆಲ್ಲ ಯಾವ್ದ್ಯಾವುದೋ ವೆರೈಟಿ ಫಿಶಸ್ ಇದೆ. ನಾರ್ಮಲ್ ಫಿಶ್ ಅಂಗಡಿಗೆ ಹೋದ್ರೆ ವೆರೈಟಿ ಫಿಶ್ ಇರಲ್ವ, ಅದೇ ಥರ ಫಿಶಸ್ ಇದೆ. ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಸೆಕೆಂಡ್ ಫ್ಲೋರಲ್ಲೂ ಎಷ್ಟೊಂದು ಥರ ಫಿಶಸ್ ಇದೆ. ಈ ಸ್ಟೆಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರು. ಸ್ಟೆಪ್ಸು ಇಲ್ಲಿ ಮೇಲೆ ರೂಫ್ ಎಲ್ಲ ಸಕ್ಕದ ಇದೆ. ಸೊ ಇಲ್ಲಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ನೋಡಾಯಿತು. ಇವಾಗ ಅಲ್ಲಿ ಕೆಳಗಡೆ ಇನ್ನೂ ಇದೆ ಅಂತೆ. ಸೊ ಅಲ್ಲಿ ಹೋಗ್ತಾ ಇದೀವಿ ನೋಡ. ಸೊ ಕೆಳಗಡೆ ಬಂದ್ವಿ. ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಎಷ್ಟು ಚೆನ್ನಾಗಿದೆ ಫಿಶಸ್. ಚೆನ್ನಾಗಿ ಊಟ ಹಾಕ್ಬಿಟ್ಟು ಸಾಕೋರು. ಸೊ ಇಲ್ಲೂ ಮತ್ತೆ ಫಿಶಸ್ ಎಲ್ಲ. ಇಲ್ಲೆಲ್ಲ ದೊಡ್ಡ ಫಿಶು, ಮೇಲ್ಗಡೆ ಎಲ್ಲ ಇದ್ದಾವೆಲ್ಲ ಚಿಕ್ಕ ಫಿಶು. ಇಲ್ಲಿ ನೋಡಿ ಯಾವ್ದು ವೆರೈಟಿ ಫಿಶ್ ಫಸ್ಟ್ ಟೈಮ್ ನೋಡ್ತಿರೋದು. ಓಪನ್ ಕ್ಲೋಸ್ ತಟ್ಟೆ ಇದ್ದಂಗೈತೆ. ಸ್ಟಾರ್ ಫಿಶ್, ಜೆಲಿ ಫಿಶ್ ಉಸಿರಾಡ್ತೈತೆ. ಬಟ್ ಏನ್ ಫಿಶ್ ಅಂತ ಗೊತ್ತಿಲ್ಲ, ಬೋರ್ಡು ಹಾಕಿಲ್ಲ. ಸ್ಟಾರ್ ಫಿಶು. ಇಲ್ಲಿ ಶಂಕ ತರದ್ ಯಾವ್ದೋ ಫಿಶು. ಇದು ಬಲೂನ್ ಮೀನ್. ಇದು ನಾನು ಅವಾಗಿಂದ ಹೇಳ್ತಾ ಇಲ್ಲ, ಇದು ಫಿಶ್. ಅದು ಫಿಶ್. ಅಲ್ಲಿ ನೋಡಲಿ ಕಲ್ತರ ಐತೆ. ಅದೆಷ್ಟು ಚೆನ್ನಾಗೈತೆ. ಎಲ್ಲ ಕಲ್ತರ ಐತೆ. ಸೊ ಎಲ್ಲ ನೋಡಿ ಮುಗೀತು. ಎಲ್ಲ ರೆಸ್ಟ್ ಮಾಡ್ತವ್ರೆ ಕುತ್ಕೊಂಡು, ಫೋನ್ ನೋಡ್ತವ್ರೆ. ಎಲ್ಲಾರು ಕುತ್ಕೊಂಡು ಫೋನ್ ನೋಡ್ಕೊಂಡು ರೆಸ್ಟ್ ಮಾಡ್ತವ್ರೆ. ರೆಸ್ಟ್ ಎಲ್ಲ ರಿಸಲ್ಟ್ ನೋಡ್ತವ್ರೆ, ಕಂಪೇರ್ ಮಾಡ್ತಾರೆ ಅವ್ರು ಅಷ್ಟು ತೆಗೆದ್ರು ಇಷ್ಟು ತೆಗೆದ್ರು ಅಂತ. ವಿಸ್ಮಯ ನೆಕ್ಸ್ಟ್ 100 ತೆಗಿತಾಳೆ. ಅವಳೇ ಫಸ್ಟ್ ಟಾಪರು. ಸೊ ಬನ್ನಿ ಇವಾಗ ಹೋಗೋಣ, ಆಚೆ ಹೋಗೋಣ ಬನ್ನಿ. ಎಲ್ಲ ಪಾಪ ಬೇಜಾರಾಗ್ತಾರೆ ನೋಡಿ. ಅಲ್ಲಿ ತಿನ್ನಕ್ಕೆ ಏನೂ ಇಲ್ಲ ಅಂತ ರೋಡ್ ಖಾಲಿ ಹೊಡಿತೈತೆ. ಟೈಮ್ ಆಲ್ರೆಡಿ 7:40 ಆಗೈತೆ. ಆಲ್ಮೋಸ್ಟ್ ಪಾರ್ಕ್ ಕ್ಲೋಸ್ ಬಂದು 6:30. ಅದು ಬಂದು 8 ಗಂಟೆ ಕ್ಲೋಸ್. ಮತ್ತೆ ಇನ್ನೇನು ರೋಡ್ ಖಾಲಿ ಆಗ್ದಿರ, ಇದೆಲ್ಲ ಖಾಲಿ ಆಗ್ದಿರ ಹೊಟ್ಟೆ ಸಿತೈತೆ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ ಅಂತ ಹೋಗಾದ್ಮೇಲೆ ಹೇಳ್ತೀವಿ. ಸೊ ಎಲ್ಲ ಫೈನಲಿ ಮನೆಗೆ ಹೊರಟಿವಿ. ಅಲ್ಲಿ 4 ಜನ ಗಾಡಿಯಲ್ಲಿ ಬರ್ತಾರೆ, ಇನ್ನಿದ್ದವರೆಲ್ಲ ಕಾರಲ್ಲಿ ಹೋಗ್ತಾ ಇದೀವಿ. ಮಂಗಗಳ ಥರ ಹಿಂದ್ಗಡೆ ಕೂತ್ಕೊಂಡು ಹಿಂದ್ಗಡೆ ನೋಡ್ಕೊಂಡು ಬರ್ತಾವ್ರು. ಎಲ್ಲ ಏನಾದ್ರು ತಿನ್ನಬೇಕು ಅಂದ್ರಲ್ಲ. ಸೊ ನಮ್ಮ ಏರಿಯಾದಲ್ಲೇ ಟೀಚರ್ಸ್ ಕಾಲೋನಿಯಲ್ಲಿ ಚಾಟ್ಸ್ ತಿನ್ನಕ್ಕಂತ ಬಂದ್ವಿ. ಇವಳು ಸೇವ್ ಪುರಿ, ನಾನು ದಹಿ ಪುರಿ ತೊಗೊಂಡೆ. ನಮ್ಮ ಚಿಕ್ಕಮ್ಮನೂ ದಹಿ ಪುರಿ ತೊಗೊಂಡವ್ರು. ಇನ್ನೂ ಇವ್ರದ್ದೆಲ್ಲ ಯಾರ್ದು ಬಂದಿಲ್ಲ. ಇನ್ನು ಅವ್ರದ್ದೆಲ್ಲ ಬಂದಾಗ ಹೇಳ್ತೀನಿ ಏನೇನು ತೊಗೊಂಡವ್ರು ಅಂತ. ಇವಳು ಸೇವ್ ಪುರಿ ತೊಗೊಂಡವಳೆ. ಇವಳು ಸೇವ್ ಪುರಿ. ದೊಡ್ಡಮ್ಮ ಏನು ತೊಗೊಂಡಿರೋದು? ದೊಡ್ಡಮ್ಮನೂ ದಹಿ ಪುರಿ, ಇವಳು ದಹಿ ಪುರಿ. ತಮ್ಮನೂ ದಹಿ ಪುರಿ ತೊಗೊಂಡವನು. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ದಹಿ ಪುರಿ ಸೇವ್ ಪುರಿ ಅಷ್ಟೇ. ವೆರೈಟಿಯಾಗಿ ಏನು ತೊಗೊಂಡೇ ಇಲ್ಲ ಯಾರು.
ದಹಿ ಬೂಂದಿ ಪೂರಿ ಇನ್ನೂ ಬಂದಿಲ್ಲ. ನಮ್ಮ ದೊಡ್ಡಪ್ಪ ಏನೋ ತಗೊಂಡೆ. ಏನಿದು ನೋಡಿ ಹೆಂಗ್ ಬಂದೈತೆ. ಬೂಂದಿ ಒಳಗಡೆ ಮೊಸರು ಕೊಟ್ಟವ್ರೆ. ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಕ್ರಿಸ್ಪಿ ಗಾರ್ಲಿಕ್ ಕಾರ್ನ್ ಅಲ್ಲ ಕ್ರಿಸ್ಪಿ ಕಾರ್ನ್ ಏನೋ ಇತ್ತಲ್ಲಿ ಮೆನ್ಯೂಲಿ ಎತ್ಕೊಂಡು ಬಂದೆ, ಚೆನ್ನಾಗಿದೆ ಅಂತ. ತಗೊಂಬೋಗಿ ಇನ್ನೊಂದು ಕ್ರಿಸ್ಪಿ ಗಾರ್ಲಿಕ್ ಕಾರ್ನ್ ಅಂತೆ. ಅದು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದೀವಿ ಲಾಸ್ಟ್ ಟಚ್ಅಪ್ಗೆ. ಇವಾಗ ಇದನ್ನು ತಿನ್ಕೊಂಡು ಮನೆಗೆ ಹೋಗ್ತೀವಿ. ತಿನ್ಕೊಂಡು ಇವಾಗೆಲ್ಲ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಈ ತಕ್ಷಣ ಸಿಂಬಾ ನೋಡಿ ಹೆಂಗೆ ಆಡ್ತವನೆ, ಹುಚ್ಚನಾಯಿ ಆಡ್ದಂಗೆ ಆಡ್ತವನೆ. ಸೊ ಇವಾಗ ಫೈನಲಿ ಎಲ್ಲ ಮನೆಗೆ ಬಂದ್ವಿ. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತಾಯಿಲ್ಲ, ಐ ಮೀನ್ ಡ್ರೆಸ್ ಚೇಂಜ್ ಮಾಡಿಕೊಂಡು ನಿದ್ದೆ ಮಾಡೋದಕ್ಕೆ ಎಲ್ಲ ಆಸ್ತವ್ರು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಸಿಂಬಾ, ಬಾಯ್ ಬಾಯ್ ಹೇಳ್ಬಿಡು. ಎಲ್ಲರೂ ಬಾಯ್ ಹೇಳ್ಬೇಕಂತೆ.